ಅಣ್ಣಾ ಹಜಾರೆ ಅಂದರೆ ಭಾರತದ ಎರಡನೇ ಗಾಂಧೀಜಿ ಅನ್ನೋ ರೇಂಜಿಗೆ ಅವರು ಭಯಂಕರ ಹೆಸರನ್ನು ಮಾಡಿದರು. ಈ ಪುಣೆಯ ಒಂದು ಏರಿಯಾದಲ್ಲಿ ಒಂದು ಪೋಸ್ಟರನ್ನು ಹಾಕಲಾಗಿತ್ತು. ಆ ಪೋಸ್ಟರಲ್ಲಿ ಏನಿತ್ತು, ಈಗ ವೋಟ್ ಚೋರಿ ಅಂತಿದ್ದವರೆಲ್ಲ ಇಂಕ್ ಹಾಕಿದ ಬೆರಳನ್ನು ಮುಟ್ಟಿ ನೋಡಿಕೊಂಡ್ರಂತೆ. ಈ ಥರ ಒಂದು ಅಣ್ಣಾ ಹಜಾರೆ ಅವರ ಮಾತಿನ ಟೋನ್ ಇತ್ತು. ಈ ಕಾಂಗ್ರೆಸ್ ಅವರಿಗೆ ಒಂದು ಖಯಾಲಿ ಇದೆ, ಈ ಪರ್ಮಿಷನ್ ತಗೊಂಡು ಅವರ ಫೋಟೋವನ್ನು ಹೆಸರನ್ನು ಬಳಸಿಕೊಳ್ಳಬೇಕು ಅನ್ನೋದು, ಅದೊಂದು ಕಾಮನ್ ಸೆನ್ಸು. ಅದಿಲ್ಲ. ಕಾಂಗ್ರೆಸ್ ಒಂದು ಟ್ರಯಲ್ ಮಾಡಿ ನೋಡೋಣ ಅನ್ನೋದಕ್ಕೇನಾದರೂ ಬಂತ. ಅಣ್ಣಾ ಹಜಾರೆ ಅವರಿಗೆ ಈ ದೇಶ ಕಂಡ ನಂಬರ್ 1 ಫ್ರಾಡ್ ಅನ್ನೋದನ್ನು ಬೈತಾ ಇದ್ದಾರೆ. ಒಂದು ಜನರಲ್ ಹೇಳಿಕೆಯನ್ನು ಕೊಡೋ ಮೂಲಕ ರೇಷ್ಮೆ ಶಾಲಿನಲ್ಲಿ ಕಾಲಿಗೆ ಹಾಕುವುದನ್ನು ಸುತ್ತಿ ಸುತ್ತಿ ಕೊಟ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ಪನಹಳ್ಳಿ. ನಮ್ಮ ಕನ್ನಡದಲ್ಲಿ ಸೂಪರ್ ಸ್ಟಾರ್ ಉಪೇಂದ್ರ ಅವರು ಒಂದು ಸಿನಿಮಾದಲ್ಲಿ ಒಂದು ಹಾಡನ್ನು ಬರೆಸಿದ್ರು. ಅದರಲ್ಲಿ 2 ಲೈನನ್ನು ಯೂಸ್ ಮಾಡಿದರು. ಏನಪ್ಪ ಅಂತ ಕೇಳಿದ್ರೆ, ಥೂ ನನ್ನ ಮಕ್ಕಳ ಗಂಡಸ್ರ ನೀವು ಮೀಸೆ ಇದ್ದರೆ 70ರಲ್ಲೂ ಎದ್ದು ಬಂದ್ರಲ್ಲೂ ಅಣ್ಣಾ ಹಜಾರೆ, ಈ ಥರದೊಂದು ಹಾಡನ್ನು ನಾವು ಕೇಳಿದ್ದೀವಿ. ಒಂದು ಟೈಮಲ್ಲಿ ಅಣ್ಣಾ ಹಜಾರೆ ಅಂದರೆ ಭಾರತದ ಎರಡನೇ ಗಾಂಧೀಜಿ ಅನ್ನೋ ರೇಂಜಿಗೆ ಅವರು ಭಯಂಕರ ಹೆಸರನ್ನು ಮಾಡಿದರು. ಡೆಲ್ಲಿಯಲ್ಲಿ ಕೂತು ಜಂತರ್ ಮಂತರ್ನಲ್ಲಿ ಈ ಕಾಂಗ್ರೆಸ್ ವಿರುದ್ಧ ಅವರು ಮಾಡಿದ ಹಗರಣಗಳು, ಭ್ರಷ್ಟಾಚಾರಗಳ ವಿರುದ್ಧ ಅವರು ಹೇಗೆ ಧ್ವನಿಯನ್ನು ಎತ್ತಿದ್ರು ಅಂತ ಕೇಳಿದ್ರೆ, ಅಷ್ಟು ವಯಸ್ಸಿನಿಂದಲೂ ಕೂಡ ಅವರಿಗೆ ಈ ಯೂತ್ಸ್ ಇದಾರಲ್ಲ, ಯುವ ಜನತೆ ಭಯಂಕರ ಈ ಬೆಂಬಲವನ್ನು ಕೊಟ್ಟಿತ್ತು. ಹಾಗೆ ಬಿಡಿ, ಅಣ್ಣಾ ಹಜಾರೆ ಅನ್ನೋ ಕುಕ್ಕರ್ ಹೆಸರಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅನ್ನೋ ಬೇಳೆ ಒಂದು ಬೇಯ್ದು ಹೋಯಿತು, ಅದು ಬೇರೆ ಪ್ರಶ್ನೆ. ಈಗ ಅಣ್ಣಾ ಹಜಾರೆ ಅವರು ಮತ್ತೆ ಈ ಚಾಲ್ತಿಯಲ್ಲಿ ಇದ್ದಾರೆ, ಟ್ರೆಂಡಿಂಗಲ್ಲಿ ಇದ್ದಾರೆ, ಸುದ್ದಿಯಲ್ಲಿ ಇದ್ದಾರೆ. ಅವರ ಹೇಳಿಕೆಗಳು ಭಯಂಕರವಾದ ಚರ್ಚೆಯನ್ನು ಹುಟ್ಟು ಹಾಕಿದೆ. ಏನಪ್ಪ ಮ್ಯಾಟ್ರು ಅಂತ ಕೇಳಿದ್ರೆ, ಈ ಪುಣೆಯ ಒಂದು ಏರಿಯಾದಲ್ಲಿ ಒಂದು ಪೋಸ್ಟರನ್ನು ಹಾಕಲಾಗಿತ್ತು. ಆ ಪೋಸ್ಟರಲ್ಲಿ ಏನಿತ್ತು, ಅಣ್ಣಾ ಹಜಾರೆ ಅವರು ನಿದ್ದೆ ಮಾಡ್ತಾ ಇರೋ ಥರ ಒಂದು ಫೋಟೋವನ್ನು ಬಳಸಿಕೊಳ್ಳಲಾಗಿತ್ತು. ಹಾಗೆ ಅಲ್ಲಿ ಏನನ್ನು ಬರೆಯಲಾಗಿತ್ತು ಗೊತ್ತಾ, ಅಣ್ಣಾ ಹಜಾರೆ ಅವರೇ, ನೀವು ಈ ಹಿಂದೆ ಜಂತರ್ ಮಂತರ್ನಲ್ಲಿ ಮಾಡಿರುವಂತಹ ಒಂದು ಅದ್ಭುತವಾದ ಕೆಲಸವನ್ನು ಇಡೀ ದೇಶ ನೋಡಿದೆ. ಈಗ ಚುನಾವಣಾ ಆಯೋಗ ಈ ಮತಗಳ್ಳತನ, ಅದರಲ್ಲಿ ಅಕ್ರಮ ಮಾಡಿದೆಯಲ್ಲ, ಅದರ ವಿರುದ್ಧವೂ ಮಾತಾಡಿ ಅನ್ನೋದನ್ನು ಅಲ್ಲಿ ಬರೆಯಲಾಗಿತ್ತು. ಅಷ್ಟೇ ಅಲ್ಲ, ಈ ಲಂಕಾವನ್ನು ಕಾಪಾಡುವುದಕ್ಕೆ, ರಾವಣನನ್ನು ಉಳಿಸೋದಕ್ಕೆ ಈ ಕುಂಭಕರ್ಣ ನಿದ್ದೆಯಿಂದ ಎದ್ನಲ್ಲ, ಅದೇ ಥರ ನೀವು ಕೂಡ ನಿದ್ದೆಯಿಂದ ಏಳಬೇಕು ಅನ್ನೋದನ್ನು ಕೂಡ ಬರೆಯೋದನ್ನು ಅವರು ಮರ್ತಿರಲಿಲ್ಲ. ಇದನ್ನು ನೋಡಿದ್ರು ಅಣ್ಣಾ ಹಜಾರೆ ಅವರು ಮಾತಾಡಲೇಬೇಕಲ್ಲ. ಯಾಕೆಂದರೆ ಅವರ ಅನುಮತಿ ಇಲ್ಲದೆ ಈ ಮತಗಳ್ಳತನದ ಬಗ್ಗೆ ಮನಸ್ಸಿಗೆ ಬಂದ ಹಾಗೆ ಗಂಟಲು ಶೋಷಣೆ ಮಾಡ್ಕೋತಾ ಇದ್ದಾರಲ್ಲ, ಅವರಿಗೆ ಒಂದು ಉತ್ತರವನ್ನು ಕೊಡಬೇಕಿತ್ತಲ್ಲ. ಹಾಗಾಗಿ ಅಣ್ಣಾ ಹಜಾರೆ ಅವರು ಮಾತಾಡಿದ್ದಾರೆ. ಏನಂದರು, ಎಲ್ಲ ಈ ಭಾರತೀಯರಿಗೂ ಕೂಡ ಅವರದ್ದೇ ಆದ ಕರ್ತವ್ಯ ಇದೆ. ಬೇರೆಯವ್ರ ಹತ್ರ ಬೆಟ್ ಮಾಡಿಕೊಂಡೇ ಇದ್ದರೆ ಅದು ಸಾಧನೆ ಅಲ್ಲ ಅನ್ನೋದನ್ನು ಹೇಳಿದ್ದಾರೆ. ಹಾಗೆ ಈ ನಮ್ಮ ಕಡೆ ಈ ರೇಷ್ಮೆ ಶಾಲಲ್ಲಿ ಅದೇನೋ ಇಟ್ಟು ಸುತ್ತಿ ಹೊಡೆದ್ರು ಅಂತಾರಲ್ಲ, ಅದೊಂದು ಕೆಲಸವನ್ನು ಅಣ್ಣಾ ಹಜಾರೆ ಅವರು ಮತಗಳ್ಳತನದ ಆರೋಪ ಮಾಡ್ತಾ ಇರೋರಿಗೆ ಅವರು ಕೊಟ್ಟಿದ್ದಾರೆ. ಈಗ ಸಾಮಾನ್ಯವಾಗಿ ಈ ಮತಗಳ್ಳತನ, ಹಾಗೆ ಬ್ಯಾನರ್ಗಳನ್ನು ಅವರ ಅನುಮತಿ ಇಲ್ಲದೆ ಫೋಟೋವನ್ನು ಬಳಸಿಕೊಂಡು ಮಾಡೋದು, ಈ ಥರ ಕೆಲಸ ಆದಾಗ ಸಾಮಾನ್ಯವಾಗಿ ಕಾಂಗ್ರೆಸ್ ಮೇಲೆ ಒಂದು ಅನುಮಾನ ಬರುತ್ತೆ. ಯಾಕೆಂದರೆ ಚುನಾವಣಾ ಆಯೋಗದ ವಿರುದ್ಧ ಈಗ ಸಮರ ಸಾರಿರೋರಲ್ಲಿ ಅತಿ ಮುಖ್ಯವಾಗಿ ಮುಂದೆ ನಿಂತಿರೋರಲ್ಲಿ ಕಾಂಗ್ರೆಸ್ ಇದೆ, ರಾಹುಲ್ ಗಾಂಧಿ ಹಾಗೂ ಅವರ ಬಳಗ ಇದೆ. ಹಾಗಾಗಿ ಇದೊಂದು ಕೆಲಸವನ್ನೂ ಕೂಡ ಅಣ್ಣಾ ಹಜಾರೆ ಅವರ ಅನುಮತಿ ಇಲ್ಲದೆ ಅವರ ಫೋಟೋವನ್ನು ಒಂದು ಬ್ಯಾನರ್ ಮಾಡಿ ರೋಡ್ ಸೈಡ್ ಇಟ್ಟಿದ್ರಲ್ಲ, ಅದನ್ನು ಕೂಡ ಕಾಂಗ್ರೆಸ್ಸೇ ಮಾಡಿದೆಯಾ, ರಾಹುಲ್ ಗಾಂಧಿ ಅವರ ಸೂಚನೆ ಮೇರೆಗೆ ಮಾಡಲಾಗಿದೆಯಾ? ಹಂಗಲ್ಲ. ಆ ಥರ ಅಂದ್ಕೊಂಡಿದ್ರೆ ಅದು ತಪ್ಪಾಗುತ್ತೆ. ಸಮೀರ್ ಉತ್ತರ್ಕರ್ ಅನ್ನೋರು ಅವರೇ ಹೇಳಿಕೊಳ್ಳುವಂತೆ, ಅಂದರೆ ಈ ಸಾಮಾಜಿಕ ಹೋರಾಟಗಾರ ಅಂತ, ಅವರ ಈ ನೇತೃತ್ವದಲ್ಲಿ ಅದೊಂದು ಪೋಸ್ಟರ್ಗಳನ್ನು ಹಾಕಲಾಗಿತ್ತು. ಹಾಗಾಗಿಯೇ ಅಣ್ಣಾ ಹಜಾರೆ ಅವರು ಕೂಡ ಅವರು ಉತ್ತರವನ್ನು ಕೊಡುವಾಗ, ತಮ್ಮ ಹೇಳಿಕೆಯನ್ನು ನೀಡುವಾಗ ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿಯ ಬಗ್ಗೆ ಹೇಳದೆ ಈ ಮತ ಚೋರಿ, ವೋಟ್ ಚೋರಿ ಇದೆಯಲ್ಲ, ಆ ಥರ ಮಾತಾಡ್ತಾ ಇರೋರಿಗೆ ತಗೊಂಡು ಹೊಡೆದಂಗೆ ಮಾತಾಡಿದ್ದಾರೆ. ಸೊ ಅದು ಸಮೀರ್ ಉತ್ತರ್ಕರ್ ಅವರಿಗೆ ಮಾತ್ರ ಹೋಗಿದೆಯಾ? ಖಂಡಿತ ಇಲ್ಲ. ಈ ವೋಟ್ ಚೋರಿ ಅಂದರೆ ಈ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲನ್ನು ಮುಟ್ಟಿ ನೋಡ್ಕೊಂಡ್ರಂತೆ ಅನ್ನೋದು ಇದ್ದ ಹಾಗೆ, ಈಗ ವೋಟ್ ಚೋರಿ ಅಂತಿದ್ದವರೆಲ್ಲ ಇಂಕ್ ಹಾಕಿದ ಬೆರಳನ್ನು ಮುಟ್ಟಿ ನೋಡಿಕೊಂಡ್ರಂತೆ. ಈ ಥರ ಒಂದು ಅಣ್ಣಾ ಹಜಾರೆ ಅವರ ಮಾತಿನ ಟೋನ್ ಇತ್ತು. ಅಣ್ಣಾ ಹಜಾರೆ ಅವರು ಪಾಪ ರಾಜಕೀಯವಾಗಿ ತುಂಬ ನೊಂದುಬಿಟ್ಟಿದ್ದಾರೆ.
ಅಂದ್ಕೊಂಡಿದ್ರು ತುಂಬ ವಯಸ್ಸಾಗಿತ್ತು, ಜಂತರ್ ಮಂತರ್ನಲ್ಲಿ ಈ ಜನಲೋಕ್ಪಾಲ್ ಬಿಲ್ಲನ್ನು ತರಬೇಕು ಅಂತ ಭಾರೀ ಪ್ರತಿಭಟನೆಯನ್ನು ಮಾಡಿದರು, ಉಪವಾಸ ಸತ್ಯಾಗ್ರಹಗಳನ್ನು ಮಾಡಿದ್ರು. ಅದೇ ಹೇಳ್ದನಲ್ಲ, ಭಾರತಕ್ಕೆ 2ನೇ ಗಾಂಧೀಜಿ ಸಿಕ್ಕಿಬಿಟ್ರ ಸತ್ಯಾಗ್ರಹದ ವಿಚಾರಕ್ಕೆ ಅಂತ ಈ ಗಾಂಧೀಜಿಯ ಕಥೆಗಳನ್ನು ಕೇಳಿದ್ದ ಯುವಜನತೆ ಅಣ್ಣಾ ಹಜಾರೆಯಲ್ಲಿ ಗಾಂಧೀಜಿಯನ್ನು ಕಾಣೋಕ್ಕೆ ಶುರು ಮಾಡಿತ್ತು. ಆದರೆ ಆ ಟೈಮಲ್ಲಿ ಅವರು ಕ್ಲಿಯರಾಗಿ ಹೇಳಿದರು, ನನಗೆ ರಾಜಕೀಯಕ್ಕೆ ಬರುವ ಯಾವ ಉದ್ದೇಶವೂ ಇಲ್ಲ, ಆದರೆ ಈಗಿರುವ ರಾಜಕೀಯ ಸಿಸ್ಟಮನ್ನು ಚೇಂಜ್ ಮಾಡಬೇಕು ಅನ್ನೋದಷ್ಟೇ ಉದ್ದೇಶ ಅಂತ ಅವರ ಟೀಮು ಹೇಳಿತ್ತು. ಆದರೆ ಅವರ ಬಲಭಾಗದಲ್ಲಿ ಅರವಿಂದ್ ಕೇಜ್ರಿವಾಲ್ ಗುರುತಿಸಿಕೊಂಡಿದ್ದರು. ಅವರು ಸೀದಾ ಬಡವರ ಪಕ್ಷವೊಂದನ್ನು ಕಟ್ಟಿದ್ರು, ಅದಕ್ಕೆ ಆಮ್ ಆದ್ಮಿ ಪಾರ್ಟಿ ಅಂತ ಹೆಸರನ್ನು ಇಟ್ಟರು. 2 ಸಲ ಡಿಲ್ಲಿ CM ಆದರು. ಯಾವ ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಹೋರಾಡಿದ್ರಲ್ಲ, ಅದೇ ಭ್ರಷ್ಟಾಚಾರದ ವಿಚಾರಕ್ಕೆ ಅವರ ಶಿಷ್ಯ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ತಿಹಾರ್ ಜೈಲಲ್ಲಿ ವಿಹಾರ ಮಾಡಬೇಕಾಯಿತು. ಯಾವ ಮದ್ಯದ ವಿರುದ್ಧ, ಹೆಂಡ ಸರಾಯಿ ವಿರುದ್ಧ ಅಣ್ಣಾ ಹಜಾರೆ ಧ್ವನಿಯನ್ನು ಹತ್ತಿದ್ರಲ್ಲ, ಅದೇ ಅಬಕಾರಿ ಇಲಾಖೆಯಲ್ಲಿ ಸ್ಕ್ಯಾಮ್ ಮಾಡಿಯೇ ಅವರ ಶಿಷ್ಯ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಬೇಕಾಯಿತು. ಸೊ ಅಣ್ಣಾ ಹಜಾರೆಗೆ ಜನ ಬೈದೇ ಇರ್ತಾರೆ, ನಿಮ್ಮ ಕೃಪೆಯಿಂದ ನಿಮ್ಮ ಹೆಸರಲ್ಲಿ ಬೆಳೆದು ಬಂದ ಶಿಷ್ಯ ನಿಮಗೆ ವಿರುದ್ಧವಾಗಿ, ನಿಮ್ಮ ಆಶಯಗಳ ವಿರುದ್ಧವಾಗಿ, ನೀವು ಯಾವುದರ ಸಲುವಾಗಿ ಪ್ರತಿಭಟನೆ ಮಾಡಿದ್ರಲ್ಲ ಅದರ ವಿರುದ್ಧವಾಗಿ ಹೋಗಿದಾರಲ್ಲ, ಶಿಷ್ಯಂಗೊಂದು ಕಿವಿ ಹಿಂಡಕ್ಕಾಗಿಲ್ವಾ ಗುರುಗಳೇ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇರುತ್ತಾ? ಖಂಡಿತ ಇಲ್ಲ. ಹಾಗೆ ಅಣ್ಣಾ ಹಜಾರೆ ಅವರು ಈ ಜನಲೋಕ್ಪಾಲ್ ಬಿಲ್ಲನ್ನು, ಈ ಭ್ರಷ್ಟಾಚಾರ, ಹಗರಣಗಳು, ದೇಶದಲ್ಲಿ ಆಗ್ತಿದ್ದ ಲೂಟಿಗಳು ಇವೆಲ್ಲವನ್ನು ನೋಡಿ ತರಬೇಕು ಅಂತ ಆಗ್ರಹ ಮಾಡಿದಾಗ ಅದರ ವಿರುದ್ಧ ಇದ್ದಿದ್ದು, ಅಂದರೆ ಆಗ ಆಡಳಿತದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಪಕ್ಷವೇ ಆಗಿತ್ತು. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ನೇರವಾಗಿ ಅಣ್ಣಾ ಹಜಾರೆ ಅವರು ಉಪವಾಸವನ್ನು ಮಾಡಿದರು. ಆದರೆ ಅವರ ಶಿಷ್ಯ ಅರವಿಂದ್ ಕೇಜ್ರಿವಾಲ್ ಅವರು ಏನು ಮಾಡಿದ್ರು? ಮಹಾಗಠಬಂಧನ್ ಅಂತ ಫಸ್ಟ್ ಒಂದು ದೊಡ್ಡದೊಂದು ಒಕ್ಕೂಟ ಆಯ್ತಲ್ಲ, ಅಲ್ಲೂ ಕೂಡ ಬಂದರು. ನಮ್ಮ ವಿಧಾನಸೌಧ ಎದುರುಗಡೆ ಕೈ ಹಿಡ್ಕೊಂಡು ನಿಂತರು. ಅದಾದಮೇಲೆ ಇಂಡಿ ಒಕ್ಕೂಟ ಅಂತ ಲಾಸ್ಟ್ ಟೈಮ್ ಮಾಡ್ಕೊಂಡ್ರಲ್ಲ, ಅದರಲ್ಲೂ ಸೇರಿದ್ರು. ಯಾವ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ರಾಜಕೀಯಕ್ಕೆ ರಂಗಪ್ರವೇಶ ಮಾಡಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಅವರು, ಅವರೀಗ ಕಾಂಗ್ರೆಸ್ನ ದೋಸ್ತ, ಅರೆ ಮೈತ್ರಿ, ಇದನ್ನೆಲ್ಲ ಕಂಡು ಅಣ್ಣಾ ಹಜಾರೆ ಅವರಿಗೆ ತಲೆ ಕೆಡದೇ ಇರುತ್ತಾ? ಕೆಟ್ಟೇ ಕೆಡುತ್ತೆ. ಹೀಗಾಗಿಯೇ ಕಾಂಗ್ರೆಸ್ ಅವರ ವಿರುದ್ಧವೂ ಕೂಡ ಅಣ್ಣಾ ಹಜಾರೆ ಅವರು, ಅಂದರೆ ಮತಗಳ್ಳತನ ಅಂತ ಹೇಳ್ತಾ ಇದ್ದಾರಲ್ಲ, ಹಾಗಾಗಿ ಒಂದು ಜನರಲ್ ಹೇಳಿಕೆಯನ್ನು ಕೊಡೋ ಮೂಲಕ ಆಗಲೇ ಹೇಳಿದ ಹಾಗೆ ರೇಷ್ಮೆ ಶಾಲಿನಲ್ಲಿ ಕಾಲಿಗೆ ಹಾಕೋದನ್ನು ಸುತ್ತಿ ಸುತ್ತಿ ಕೊಟ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಇನ್ನು ಈ ಕಾಂಗ್ರೆಸ್ ಅವರಿಗೆ ಒಂದು ಖಯಾಲಿ ಇದೆ, ಈ ಪರ್ಮಿಷನ್ ತಗೊಂಡು ಅವರ ಫೋಟೋವನ್ನು, ಹೆಸರನ್ನು ಬಳಸಿಕೊಳ್ಳಬೇಕು ಅನ್ನೋದು, ಅದೊಂದು ಕಾಮನ್ ಸೆನ್ಸು ಅದಿಲ್ಲ, ಅಥವಾ ನಾವು ಏನು ಮಾಡಿದ್ರೂ ಜಯಿಸ್ಕೋತೀವಿ ಅನ್ನೋ ದೌಲತ್ತೊಂದು ಇರಬಹುದು. ಮಿಂಟಾದೇವಿನೇ ಬಿಟ್ಟಿಲ್ಲ ಪಾಪ. ಬಿಹಾರದ ಒಂದು ಹೆಣ್ಮಗಳು ಫೋಟೋವನ್ನು 124 ವರ್ಷ ಆಗಿಬಿಟ್ಟಿದೆಯಂತೆ ಇವರಿಗೆ, ಆದರೂ ಇವರು ಫಸ್ಟ್ ವೋಟರ್ ಅಂತೆ ಅಂತ ಈ ಅವರ ಫೋಟೋವನ್ನು ಬಳಸಿಕೊಂಡು ಪ್ರಿಯಾಂಕಾ ವಾಡ್ರಾ ಅವರು ಸಂಸತ್ತಿನ ಕಾರಿಡಾರಲ್ಲೆಲ್ಲ ಓಡಾಡಿದರು. ಆಮೇಲೆ ಮಿಂಟಾದೇವಿನೇ ಬಂದರು. ಕಾಮನ್ ಸೆನ್ಸ್ ಬೇಡವೇನ್ರಿ ನಿಮಗೆ? ನನ್ನ ಪ್ರೈವಸಿಗೆ ಎಷ್ಟು ಧಕ್ಕೆ ಆಗಿದೆ, ಅದು ಇದು ಅಂತ ಮಾತಾಡಿ ಉಗಿದು ಉಪ್ಪಿನಕಾಯಿ ಹಾಕಿದರು. ಅವರು ತಿಂದ್ರೋ ನೆಕ್ಕಿದ್ರೋ ನನಗೆ ಗೊತ್ತಿಲ್ಲ. ಹಾಗೆ ಈ ಹಿಂದೆ ಕೂಡ ಈ ನಿರುದ್ಯೋಗ ಸಮಸ್ಯೆ ಇದೆ ಅಂತ ಯಾವುದೋ ಒಂದು ಹುಡುಗನ ಫೋಟೋವನ್ನು ಬಳಸಿಕೊಳ್ಳಲಾಗಿತ್ತು. ಆದರೆ ಆ ಹುಡುಗ ಇನ್ನೂ ಸ್ಟೂಡೆಂಟ್ ಆಗಿದ್ದ. ಅಯ್ಯಪ್ಪ ರಿಯಾಕ್ಟ್ ಮಾಡಿದ್ದ, ಸ್ಟೂಡೆಂಟ್ ಒಬ್ಬ ನಿರುದ್ಯೋಗಿ ಆಗೋಕ್ಕೆ ಹೇಗೆ ಸಾಧ್ಯ ಅಂತ. ಸೊ ಕಾಂಗ್ರೆಸ್ ಅವರಿಗೆ ಬೇರೆಯವರ ಅನುಮತಿಯನ್ನು ಪಡೆಯದೆ ಫೋಟೋ ಹಾಗೂ ಹೆಸರನ್ನು ಬಳಸುವ ಒಂದು ಅವ್ರದ್ದೊಂದು ಟ್ರ್ಯಾಕ್ ರೆಕಾರ್ಡ್ ಇದೆ. ಅದೇ ಥರ ಈಗ ಒಂದು ಟ್ರಯಲ್ ಮಾಡಿ ನೋಡಿದ್ರ. ಈಗ ಸಾಮಾಜಿಕ ಹೋರಾಟಗಾರರು ಅಂದರೆ ಈಗ ನಮ್ಮ ಕರ್ನಾಟಕದಲ್ಲೇ ತಗೊಳ್ಳಿ, ಕೆಲವೊಂದು ಸಾಮಾಜಿಕ ಹೋರಾಟಗಾರರು, ಕೆಲವೊಂದು ಭಾಷಾ ಹೋರಾಟಗಾರರು, ಕೆಲವೊಂದು ಸ್ತ್ರೀ ಹೋರಾಟಗಾರರು, ಕೆಲವೊಂದು ಪ್ರಾಣಿ ಹೋರಾಟಗಾರರು, ಈ ಥರ ಎಲ್ಲ ಇರ್ತಾರೆ. ಆದರೆ ಒಂದು ನಿರ್ದಿಷ್ಟ ಪಕ್ಷದೊಂದಿಗೆ ಅವರ ಒಡನಾಟ ಹೀಗೆ ಎಲ್ಲರಿಗೂ ಕಾಣುವಂತೆ ಕಾಣಿಸ್ತಾ ಇರುತ್ತೆ. ಆ ಥರದಲ್ಲೇ ಸಮೀರ್ ಉತ್ತರ್ಕರ್ ಅವರ ಮೂಲಕ ಅಣ್ಣಾ ಹಜಾರೆ ಅವರ ಫೋಟೋವನ್ನು ಬಳಸಿಕೊಂಡು ಒಂದು ಪೋಸ್ಟರ್ನ ಮಾಡಿ ರೋಡ್ ಸೈಡ್ ಹಾಕಿ ಏನಾಗುತ್ತೆ ಏನಾಗಲ್ಲ, ಯಾವ ಥರ ಪರಿಣಾಮ ಬೀರುತ್ತೆ, ಹೀಗೆಲ್ಲ ಆಗುತ್ತೆ ಅನ್ನೋದನ್ನು ಏನಾದರೂ ಕಾಂಗ್ರೆಸ್ ಒಂದು ಟ್ರಯಲ್ ಮಾಡಿ ನೋಡೋಣ ಅನ್ನೋದಕ್ಕೇನಾದರೂ ಬಂತಾ ಗೊತ್ತಿಲ್ಲ. ಈ ಬಗ್ಗೆ ಕಾಂಗ್ರೆಸ್ ಹೇಳಬೇಕು. ಒಂದು ವೇಳೆ ಅಣ್ಣಾ ಹಜಾರೆ ಅವರ ಜಂತರ್ ಮಂತರ ಹೋರಾಟವನ್ನು ಈಗ ಚುನಾವಣಾ ಕ್ರಮ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಲಿಂಕ್ ಮಾಡೋಕ್ಕೇನಾದರೂ ಅವಕಾಶ ಇದ್ದಿದ್ರೆ ಗೊತ್ತಿಲ್ಲ. ಕಾಂಗ್ರೆಸ್ ಅಫಿಷಿಯಲ್ ಆಗಿ ಕೂಡ ಅಣ್ಣಾ ಹಜಾರೆ ಅವರ ಫೋಟೋವನ್ನು ಬಳಸಿಕೊಳ್ತಿತ್ತೇನೋ. ಆಗಲೇ ಹೇಳಿದ ಹಾಗೆ ಅನುಮತಿಯನ್ನು ಪಡೆಯದೆ ಫೋಟೋವನ್ನು, ಹೆಸರನ್ನು ಬಳಸಿಕೊಳ್ಳುವ ಖಯಾಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ತೀರಾ ಇತ್ತೀಚೆಗೆ
ಮೊನ್ನೆ ಮಿಂಟಾದೇವಿಯೇ ಜೀವಂತ ಉದಾಹರಣೆ. ಸೊ ಇನ್ನೇನಾದರೂ ಹೇಳೋದಿದೆಯಾ ಕಾಂಗ್ರೆಸ್ನ ಇದೊಂದು ವಿಶೇಷವಾದ ಹವ್ಯಾಸದ ಬಗ್ಗೆ? ಅಣ್ಣಾ ಹಜಾರೆ ಅವರು ಈಗಾಗಲೇ ರಾಜಕೀಯದಲ್ಲಿ ಅವರು ಮಾಡದ ತಪ್ಪಿಗೆಲ್ಲ ಬಯಸ್ಕೊಂಡಿದ್ದಾರೆ, ಹಾಗೂ ಈಗ ಕೂಡ ಬಯಸ್ಕೊತಾ ಇದ್ದಾರೆ. ಇದೊಂದು ವಿಚಾರ ಅವ್ರು ಹೇಳಿದ್ದು ಅಲ್ಲಿ ಸಾಮಾಜಿಕ ಹೋರಾಟಗಾರರಿಗೆ ಆದರೂ ಕೂಡ ಅನೇಕ ಕಾಂಗ್ರೆಸ್ ಬೆಂಬಲಿಗರು ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಅಗ್ರೆಸಿವ್ ಆಗಿದ್ದಾರೆ. ಅಣ್ಣಾ ಹಜಾರೆ ಅವರಿಗೆ ಈ ದೇಶ ಕಂಡ ನಂಬರ್ 1 ಫ್ರಾಡ್ ಅನ್ನೋದನ್ನು ಬೈತಾ ಇದ್ದಾರೆ. ಅಂತಹ ಸಾಕಷ್ಟು ಪೋಸ್ಟ್ಗಳು, ಟ್ವೀಟ್ಗಳು ನಾವು ಕೂಡ ಕಾಣಬಹುದು. ಜಸ್ಟ್ ನೀವು ಈ ಟ್ವಿಟರ್ಗೆ ಹೋಗಿ, ಎಕ್ಸ್ ಅಂತ ಕರೀತಾರಲ್ಲ, ಅಲ್ಲಿ ಹೋಗಿ ಅಣ್ಣಾ ಹಜಾರೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಅಣ್ಣಾ ಹಜಾರೆ ಅವರ ಗುಣಗಾನಗಳು ಕಾಂಗ್ರೆಸ್ನ ಬೆಂಬಲಿಗರಿಂದ, ಕಾರ್ಯಕರ್ತರಿಂದ ಹೇಗೆಲ್ಲ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಇದೊಂದು ಪೋಸ್ಟರ್ಗೆ ಸಮೀರ್ ಉತ್ತರ್ಕರ್ ಅವರು ಏನು ವಾಪಸ್ ಉತ್ತರವನ್ನು ಕೊಡ್ತಾರಾ ಅಥವಾ ಕ್ಷಮಾಪಣೆಯನ್ನು ಕೇಳ್ತಾರಾ ಅನ್ನೋದು ಈಗಿನ ಪ್ರಶ್ನೆ. ಹಾಗೆ ಭಾರತದ ನಾಗರಿಕರಾಗಿ ಎಲ್ಲರಿಗೂ ಜವಾಬ್ದಾರಿ ಇದೆ. ಅದು ಬೇರೆಯವ್ರ ತಪ್ಪು ಅಂತ ಬೆರಳನ್ನು ಮಾಡಿ ತೋರಿಸೋದು ಸಾಧನೆಯಲ್ಲ, ಅದಕ್ಕೆ ಪರಿಹಾರವೂ ಇಲ್ಲ ಅಂತ ಈ ಚಂದವಾದ ದೊಣ್ಣೆಗೆ ಬೆಣ್ಣೆಯನ್ನು ಸವರಿ ಬಾರಿಸ್ದಂಗೆ ಬಾರಿಸಿದ್ದಾರೆ ಈ ಮತಗಳ್ಳತನದ ಆರೋಪ ಮಾಡ್ತಾ ಇರೋರಿಗೆ. ಇದು ಅಡ್ರೆಸ್ ಇಲ್ಲದೇ ಇದ್ದರೂ ಪತ್ರ ತುಂಬ ಜನರಿಗೆ ಹೋಗಿರಬೇಕಲ್ಲ, ಹೋಗಲೇಬೇಕು. ಯಾಕೆಂದರೆ ವೋಟ್ ಚೋರಿ ಸದ್ಯಕ್ಕೆ ಭಾರತದಲ್ಲಿ ಆಧಾರರಹಿತವಾದ ಭಯಂಕರ ಟ್ರೆಂಡಿಂಗಲ್ಲಿರೋ ವಿಚಾರವಾಗಿದೆ. ಹಾಗೆ ಇಲೆಕ್ಷನ್ ಕಮಿಷನ್ ಕೂಡ ಈ ರಾಹುಲ್ ಗಾಂಧಿ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ, ಅವರ ಆರೋಪಗಳಿಗೆ ಸರಿಯಾಗಿ ಕೌಂಟ್ರನ್ನು ಕೊಟ್ಟಿದೆ. ನಿಮಗೆ ಕೇಳಿದ್ದನ್ನೆಲ್ಲ ಕೊಡಬೇಕು ಅಂದರೆ ಬರೆದು ಕೊಡಿ ಅನ್ನೋದನ್ನು ಹೇಳಿತ್ತು. ಆದರೆ ರಾಹುಲ್ ಗಾಂಧಿ ಅವರು ನಾನು ಬಾಯಲ್ಲಿ ಕೇಳ್ತೀನಿ, ಬರೆದು ಕೊಟ್ಟು ಅದಕ್ಕೆ ಸಿಗ್ನೇಚರ್ ಹಾಕೋಕ್ಕೆ ಮುಂದೆ ಬರಲ್ಲ ಅಂತ ಹೇಳಿದರು. ಹಾಗಾಗಿ ಈ ಬೆಂಕಿ ಹಚ್ಚಿದ ಮೇಲೆ ಪಟಾಕಿ ಟುಸ್ ಅಂದರೆ ಬೇರೆ, ಆದರೆ ಈ ಪಟಾಕಿ ಡಮ್ ಅನ್ನುತ್ತೆ ಅಂತ ಕಿಡಿಯನ್ನೇ ತಾಗಿಸದೆ ಓಡಾಡ್ತಾ ಇದ್ದರೆ ಅದಕ್ಕೆ ಏನನ್ನೋಣ? ಟುಸ್ ಪಟಾಕಿ ಅಂದರೆ ತಪ್ಪಾಗುತ್ತಲ್ವಾ? ಏನಂತೀರಾ? ಜೈ ಶ್ರೀರಾಮ್.